ಮಗನ ಕರೆಗೆ ಹೋಗೊಟ್ಟಂಥ ನಮ್ಮ ತಾಯಂದಿರೇ, ಹಿರಿಯರೇ, ವಿಶೇಷವಾಗಿ ನನ್ನ ಯುವಕ ಮಿತ್ರರೇ, ಈಗಾಗಲೇ ಭಾಳಷ್ಟು ಜನ ತಮ್ಮನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ನಾನೇನು ಹೆಚ್ಚಿಗೆ ಸಮಯ ತಗೊಳ್ಳೋದಿಲ್ಲ. ನಮ್ಮ BY ವಿಜೇಂದ್ರಣ್ಣವರು ರಾಜ್ಯದಂತೆ ಪ್ರವಾಸ ಮಾಡಿ ಕಾಲಿಗೆ ಚಕ್ರವನ್ನು ಕಟ್ಕೊಂಡು ಪಕ್ಷದ ಸಂಘಟನೆ ಯಾವ್ದು ರೀತಿ ಮಾಡಿದಾರಂದ್ರೆ, ಈಗಾಗಲೇ ನಮ್ಮ 26ನೇ ತಾರೀಕು ಏನು ಚುನಾವಣೆ 14 ಲೋಕಸಭೆ ಚುನಾವಣೆ ನಡೆದವಲ್ಲ, ಅದರಲ್ಲಿ 12 ಲೋಕಸಭಾ ಚುನಾವಣೆ ಗೆದ್ದಾರಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ತುಕಾರಾಮ್ ಗೌಡರು ಕೂಡ ಭಾಳ ಚೆನ್ನಾಗಿ ಮಾತಾಡಿದ್ದಾರೆ ತಮ್ಮನ್ನು ಉದ್ದೇಶಿಸಿ. ಮತ್ತು ಬಂಧುಗಳೇ, ನಾನು ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ಈಗಾಗಲೇ ನಮ್ಮ ಸೋದರರು ತಮ್ಮನ್ನು ತಾವು ಮಾತಾಡಿದ್ದು ತಾವು ಕೇಳಿದಿರಿ. ಏನಪ್ಪ ಅಂದರೆ, ಭಾರತೀಯ ಜನತಾ ಪಾರ್ಟಿದವ್ರು ನಮ್ಮ ಮನೆ ಹೊಡೆದಾರಂತಕ್ಕಂಥದ್ದು. ನಾ ಈ ಸಂದರ್ಭದಲ್ಲಿ ತಮಗೆ ಹೇಳಕ್ಕೆ ಇಷ್ಟಪಡ್ತೀನಿ, ನಾನೇ ಅದರ ಸಾಕ್ಷಿ ಇದ್ದೀನಿ. ನಮ್ಮ ಚಂದು ಪಾಟೀಲ್ ಅವರು ಕೂಡ ಸಾಕ್ಷಿ ಇದ್ದಾರೆ. ನಮ್ಮ P. ರಾಜು ಅವರು ನನ್ನನ್ನು ಪಕ್ಷಕ್ಕೆ ತಗೋಬೇಕಾದ್ರೆ ಸಾಕಷ್ಟು ಸರಿ ಕರೆ ಮಾಡಿ ನಮ್ಮ ಸೋದರರಿಗೆ ಹೇಳಿದ್ದಾರೆ. ನಮ್ಮ P. ರಾಜು ಅವರು ಕೂಡ ನನಗೆ ಹೇಳಿದ್ರು, ಇಲ್ಲ ತಾವು ಭಾರತೀಯ ಜನತಾ ಪಕ್ಷದಲ್ಲಿ ಕೆಲಸ ಮಾಡಿರಿ, ಅಣ್ಣವರು ಹೇಳಿದ್ದಾರೆ, ತಾವು ಏನೇ ಇದ್ದರೂ ಕೂಡ ತಾವು ನಿಮ್ಮ ಅಣ್ಣವರ ನಿಮ್ಮ ಸೋದರ ಮಾರ್ಗದರ್ಶನದಲ್ಲಿ ಅಫ್ಜಲ್ಪುರ ತಾಲೂಕದಲ್ಲಿ ನಡ್ರಿ, ಎಲ್ಲರಿಗೆ ಒಗ್ಗೂಡಿಸಿ ನಾವು ಈ ಚುನಾವಣೆ ಮಾಡೋಣ ಅಂತಕ್ಕಂಥ ಮಾತನ್ನು ಅವ್ರು ಹೇಳಿದರು. ನನ್ನ ಮುಂದೆನೇ ಕರೆ ಮಾಡಿದರು. ಕರೆ ಮಾಡಿದಾಗ ಅವರಂತೂ ಕಂಡಪಟ್ಟಿನೇ ಸಿಟ್ಟಿಟ್ರು ನಮ್ಮ ಮೇಲೆ. ಏನಂದ್ರೆ, ಇಲ್ಲ ಅವನಿಗೆ ತಗೊಳ್ಳೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಆದರೆ ಅನಿವಾರ್ಯ, ಈಗ ನಮ್ಮ ಲೋಕಸಭೆ ಅಭ್ಯರ್ಥಿಯಾಗಿರುವಂಥ ಡಾಕ್ಟರ್ ಉಮೇಶ್ ಜಾಧವ್ ಅವರಿಗೆ ನಾವು ಕೈ ಬಲ ಬಡಿಸ್ಬೇಕು. ನಮ್ಮ ನರೇಂದ್ರ ಮೋದಿಜಿಯವರಿಗೆ ನಾವು ಮತ್ತೊಮ್ಮೆ ಪ್ರಧಾನಮಂತ್ರಿ ಮಾಡಬೇಕು. ನಮ್ಮ ಪಕ್ಷದವರು ವರಿಷ್ಠರು ಮೇಲೆಯಿಂದ ಎಲ್ಲ ನೋಡಿದ್ರು. ಅವರು ಯಾರ್ಯಾರು ಏನೇನು ಸಿಂಬಲ್ ತೊಂದು ಓಡ್ಯಾರ ಅಂತ ಹೇಳಿ, ನಮ್ಮ ಶಿವಕುಮಾರ್ ನಾಟಿಕರ್ ಅವರು ಕೂಡ ಸ್ಪರ್ಧೆ ಮಾಡಿದ್ರು. ನಾನು ಕೂಡ ಚಾ ಕೇಟ್ಲಿ ತೊಂದು ಸ್ಪರ್ಧೆ ಮಾಡಿದೆ. ನಿಮ್ಮೆಲ್ಲರ ಆಶೀರ್ವಾದದಿಂದ ಹೆಚ್ಚಿನ ಮತ ಪಡೆದೆ. ಅದೆಲ್ಲ ವಿಚಾರಣೆ ಮಾಡಿ ನನ್ನನ್ನು ನಮ್ಮ ಅಣ್ಣವರಾಗಿರುವಂಥ BY ವಿಜೇಂದ್ರ ಅವರ ನೇತೃತ್ವದಲ್ಲಿ ನನಗೆ ಸೇರ್ಪಡೆ ಮಾಡ್ಕೊಂಡ್ರು. ಅದ್ರಾಗ ನನಗೆ ಮತ್ತಿಟ್ಟು ತೃಪ್ತಿ ತಂತು. ಯಾಕಂದ್ರೆ ನಾ ಏನು ಸೇರಿನಂದ್ರೆ ನಮ್ಮ BY ವಿಜೇಂದ್ರ ಅಣ್ಣವ್ರ ವಿಶ್ವಾಸ ಮೇಲೆ ಸೇರಿನಂತಕ್ಕಂಥ ಮಾತನ್ನು ಹೇಳೋಕ್ಕೆ ಇಷ್ಟಪಡಿದೆ. ಯಾಕಂದ್ರೆ ನಮ್ಮ ತಾಲೂಕಿನ ಹಳೆಯಂದರು, ನಮ್ಮ ತಾಲೂಕಿನ ಹಳೆಯಂದರಿಗೆ ನಾವೇನು ಉಡುಗೊರೆಯನ್ನು ಕೊಟ್ಟಿಲ್ಲ. ತಾವೆಲ್ಲ ಅರ್ಥ ಮಾಡ್ಕೋಬೇಕು. ನಮ್ಮ ತಾಲೂಕಿನ ಹಳೆಯದವರಿಗೆ ನಾವು ಮದುವೆ ಮಾಡಿದಾಗ ಉಡುಗೊರೆಯನ್ನು ಕೊಟ್ಟಿಲ್ಲ. ನಾವು ಈ ಬಾರಿ ಏನು ಸಂಕಲ್ಪ ಮಾಡ್ಬೇಕಂದ್ರೆ, ನಮ್ಮ ತಾಲೂಕಿನಿಂದ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಗೆ 40,000 ಲೀಡ್ ಕೊಡುವ ಮುಖಾಂತರ ನಾವು ಉಡುಗೊರೆ ಕೊಡಬೇಕಾಗಿದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಈಗಾಗಲೇ ನಮ್ಮ ತಾಲೂಕಿನ ರಾಜಕಾರಣ ಯಾವ ರೀತಿ ನಡೀತಾ ಇದೆ ಅಂತಕ್ಕಂಥದ್ದು ನಾವೆಲ್ಲ ಅರಿವು ಮಾಡ್ಕೋಬೇಕು. ಅಣ್ಣ, ಸುಮಾರು ಒಂದು 5 ವರ್ಷದಿಂದ ನಮ್ಮ ತಾಲೂಕಿನಲ್ಲಿ ಭಾಳಷ್ಟು ಒಂದು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಇತ್ತು. ಎಲ್ಲರ ಗಮನದಲ್ಲೂ ಕೂಡ ಇತ್ತು. ಅದು ಕದ್ದು ನಡೆದಿತ್ತು. ಕದ್ದಿ ಲವ್ ನಡೆದಿತ್ತು. ಈ ಬಾರಿ ಚುನಾವಣೆ ಆದ್ರೂಪ್ಲೆ ಜರ ಹನಿಮೂನ್ ಟ್ರಿಪ್ ಹೋಗೋದಾಯಿತು. ಈ ಬಾರಿ ಚುನಾವಣೆ ಆದ್ರೂಪ್ಲೆ ಜರ ಹನಿಮೂನ್ ಟ್ರಿಪ್ಗಳು ಹೋಗೋದು ಚಾಲು ಆಯಿತು. ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ನೋಡಿದ್ರು, ಇದು ಯಾಕೋ ಇದು ಬಗೆಹರಂಗೆ ಕಾಣಲ್ಲ. ರಾಜ್ಯದ ಉಪಮುಖ್ಯಮಂತ್ರಿ ನೇತೃತ್ವದಲ್ಲಿ ರಿಜಿಸ್ಟ್ರಿ ಮ್ಯಾರೇಜೇ ಮಾಡಿಸಿಬಿಟ್ರಿ. ಅದಕ್ಕಾಗಿ ಯಾರೂ ಭಯ ಪಡೋದು ಬೇಡ. ದಯವಿಟ್ಟು ನಾನು ವಿನಂತಿ ಮಾಡ್ಕೊಳ್ತೀನಿ, ಈ ಬಾರಿ ನಮ್ಮ ದೇಶದ ಭದ್ರತೆಗೋಸ್ಕರ ಮತ್ತೊಮ್ಮೆ 3ನೇ ಬಾರಿ ಸನ್ಮಾನ್ಯ ಮೋದಿಜಿಯವರಿಗೆ 3ನೇ ಬಾರಿ ಪ್ರಧಾನಮಂತ್ರಿ ಮಾಡಲೇಬೇಕಂತಕ್ಕಂಥ ಸಂಕಲ್ಪವನ್ನು ಹೊತ್ಕೊಂಡು ಭಾಳಷ್ಟು ಸಂಖ್ಯೆಯಲ್ಲಿ ತಾವೆಲ್ಲ ಸೇರಿದ್ರಿ. ನಾನು ಹೆಚ್ಚಿಗೆ ಮಾತನಾಡಲ್ಲ, ಯಾಕಂದರೆ ಅಣ್ಣವರು ಕೂಡ ಮಾತಾಡಬೇಕು. ಅದಕ್ಕಾಗಿ ಭಾಳ ಸಹಸ್ರ ಸಂಖ್ಯೆಯಲ್ಲಿ ತಾವೆಲ್ಲ ಈ ಕಾರ್ಯಕ್ರಮದಲ್ಲಿ
ಭಾಗಿಯಾಗಿ ಯಶಸ್ವಿ ಮಾಡಿಕೊಟ್ಟಿದ್ರಿ. ತಮ್ಮೆಲ್ಲರಿಗೆ ಸದಾ ಚಿರಋಣಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನನ್ನ ಎರಡು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.